ಡಿಲಿಮಿಟೇಷನಲ್ಲಿ 800 ಈ ದೇಶದಲ್ಲಿ 850 ಸ್ಥಾನಗಳಲ್ಲಿ ನಾವು ತದನಂತರ ಇದರಲ್ಲಿ ನಾವು ಮೀಸಲಾತಿಯನ್ನು ಕೊಡ್ತೇವೆ ಎನ್ನುವಂಥ ಈ ಒಂದು ನೀತಿ, ದ್ವಂದ್ವ ನೀತಿ, ಇದು ಚರ್ಚೆಗೆ ಕಾರಣ ಆಯಿತು. ಕಾಂಗ್ರೆಸ್ ಪಕ್ಷವೂ ಕೂಡ ಹೇಳುವುದಿದೆ, ಈಗ ಏನಿದೆ ಪ್ರಸ್ತುತ ಈಗಿನ ಸೀಟುಗಳಲ್ಲಿ ಇರ್ತಕ್ಕಂಥ ಸ್ಥಾನಗಳಲ್ಲಿ ಮಹಿಳೆಯರಿಗೆ 33% ಕೊಡಿ ಎನ್ನುವಂತಹ ಮಾತು ಕಾಂಗ್ರೆಸ್ ಪಕ್ಷದಿಂದ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಬೆಂಬಲವನ್ನು ಕೂಡ ಸೂಚಿಸಿದೆ. ಖಂಡಿತ ಯಾರೂ ವಿರೋಧಿಸಲಿಲ್ಲ, ಎಲ್ಲರೂ ಕೂಡ ಈ ದೇಶದಲ್ಲಿ ಇದನ್ನು ಸಪೋರ್ಟ್ ಮಾಡಿದ್ದಾರೆ. ಆದರೆ ಇವರು ಈಗ ಪ್ರಧಾನಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ, ನಾವಿವತ್ತು ಅವರು ಮಾಡಿದಂತಹ ಭಾಷಣವನ್ನು ನೋಡಿದ್ದೇವೆ, ಕಾಂಗ್ರೆಸ್ ಪಕ್ಷ ವಿರೋಧಿಸಿದೆ ಎನ್ನುವಂಥ ಮಾತನ್ನು ಅವರು ಈ ಒಂದು ಪಂಚರಾಜ್ಯ ಚುನಾವಣೆಯ ಸಂದರ್ಭಗಳಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಇದು ರಾಜಕೀಯವಾಗಿ ಇವರು ಮಾಡ್ತಾ ಇದ್ದಾರೋ ಎನ್ನುವಂಥ ಸಂಶಯ ನಮಗೆ ಕಾಡ್ತಾ ಇದೆ. ಮಹಿಳೆಯರಿಗೆ ಕಾಂಗ್ರೆಸ್ ಪಕ್ಷ ವಿರೋಧ ಎನ್ನುವಂಥ ಮಾತುಗಳು ಬರಲಿ ಎನ್ನುವಂಥ ಈ ಚುನಾವಣೆ ಆಗ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರಧಾನಮಂತ್ರಿಗಳು ಮಾಡಿದಂಥ ಈ ದೇಶಕ್ಕೆ ಕೊಟ್ಟಂಥ ಭಾಷಣದ ಮಾತುಗಳನ್ನು ನಾವು ನೋಡಿದರೆ ಎಲ್ಲರಿಗೂ ಕೂಡ ಮಹಿಳೆಯರಿಗಿದು ಬೇಸರವನ್ನು ತಂದಿದೆ ಅಂತ ಕೂಡ ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿಜವಾಗಿ ಕೂಡ ಇವರಿಗೆ ಮಹಿಳೆಯರ ಬಗ್ಗೆ ಕಾಳಜಿ ಇರ್ತಿದ್ರೆ ಕಾಂಗ್ರೆಸ್ ಪಕ್ಷ ಹೇಗೆ ವಿವಿಧ ರೀತಿಯ ಪಂಚಾಯತ್ ರಾಜ್ ವ್ಯವಸ್ಥೆಗಳಲ್ಲಿ ಮೀಸಲಾತಿಯನ್ನು ತಂದಿತೋ ಅದೇ ರೀತಿಯಲ್ಲಿ ಈಗಿರ್ತಕ್ಕಂಥ ಸ್ಥಾನಗಳಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಈ ಮೀಸಲಾತಿಯನ್ನು ತರಬೇಕಿತ್ತು. ಅವರಿಗೆ ಮಹಿಳೆಯರ ಮೇಲೆ ಕಾಳಜಿ ಇರ್ತಿದ್ರೆ ಈ ದೇಶದ ಹೆಣ್ಣು ಮಕ್ಕಳು ಕೂಡ ಶಾಸಕಾಂಗ ಸಭೆಗಳಲ್ಲಿ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆಗಳಲ್ಲಿ ನಮ್ಮ ಹೆಣ್ಣು ಮಕ್ಕಳು ಈ ದೇಶದವರು ಬರಬೇಕು. ಇಷ್ಟೊಂದು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಮಹಿಳೆಯರು ಮೇಲೆ ಬಂದಿದ್ದಾರೆ. ಈಗಾಗಲೇ ಅವರು ಕೊಟ್ಟಂಥ ಅಧಿಕಾರವನ್ನು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮಹಿಳೆಯರು ತೋರಿಸಿದ್ದಾರೆ. ಅದಕ್ಕೆ ನಾನೇ ಒಂದು ಉದಾಹರಣೆ. ತಾಲೂಕ್ ಪಂಚಾಯತ್ ಸದಸ್ಯೆಯಾಗಿ, 3 ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿಣಿಯಾಗಿ, ಇವತ್ತು ಒಂದು ಗ್ರಾಮೀಣ ಪ್ರದೇಶದಿಂದ, ತುಂಬ ಅಂಥ ಒಂದು ಹಳ್ಳಿ ಪ್ರದೇಶದಿಂದ ಬಂದಂಥ ಈ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯ ಅವಕಾಶದಿಂದ ನಾವು ಬಂದಿದ್ದೇವೆ. ನನ್ನ ಪಕ್ಕ ಅಪ್ಪಿ ಅಕ್ಕನವರಿದ್ದಾರೆ, ಒಂದು ಪರಿಶಿಷ್ಟ ಜಾತಿ ಸಮುದಾಯಕ್ಕೆ ಸೇರಿದಂತಹ ಮಹಿಳೆ. ಅವರು ಕೂಡ 3 ಬಾರಿ ಕಾರ್ಪೊರೇಟ್ ಆದವರು. ಅಂಥ ಎಷ್ಟೊಂದು ಸಾವಿರಾರು ಲಕ್ಷಗಟ್ಟಲೆ ನಮ್ಮಂಥ ಹೆಣ್ಣು ಮಕ್ಕಳು ಇವತ್ತು ಮುಂದೆ ಬಂದಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ ದೊಡ್ಡ ಕೊಡುಗೆ ಅಂತೇಳಿ ಕೂಡ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗಾಗಿ ನಮ್ಮೆಲ್ಲರ ವಿನಂತಿ ಇಷ್ಟೇ, ಈ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರು ಮಹಿಳೆಯರ ಮೇಲೆ ಕಾಳಜಿ ಇದ್ದರೆ ನಮ್ಮ ದೇಶದ ಹೆಣ್ಣು ಮಕ್ಕಳು ಕೂಡ ಮಹಿಳೆಯರು ಮುಂದೆ ಬರಬೇಕು, ಇದರಲ್ಲಿ ಶಾಸನ ಸಭೆಗಳಲ್ಲಿ ಭಾಗವಹಿಸಬೇಕು. ಮಹಿಳೆಯರ ನಿರ್ಣಾಯಕಗಳು ಏನಿದೆ ಅದು ಕೂಡ ನಮ್ಮ ಈ ಒಂದು ಕಾನೂನು ರೂಪಿಸುವಲ್ಲಿ ಮಹಿಳೆಯರ ಪಾತ್ರಗಳು ಬೇಕು ಅಂತ ಅವರಿಗೆ ಇದ್ದರೆ ಈ ಒಂದು ಅವಕಾಶ ಈಗಿರ್ತಕ್ಕಂಥ ಈ ಸ್ಥಾನಗಳಲ್ಲಿ ಖಂಡಿತ ಅವರು ಮಾಡಿಕೊಡಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.